ಹಲೋ ಹಾಯ್, ನಾನು ನಿಮ್ಮ ಗೀತಾ ಗೌಡ. ಆ್ಯಂಡ್ ಸಂಡೇ ಫ್ರೀ ಇದ್ದಿದ್ದರಿಂದ ಸೊ ಮನೆ ನೋಡೋಣ ರೆಂಟಲ್ಗೆ ಅಂದ್ಬಿಟ್ಟು ಹೋಗಿದ್ವಿ. ಸೊ ತುಂಬ ನೋಡಿದ್ವಿ ಗೈಸ್. ಎಲ್ಲೂ ಕೂಡ ಆಲ್ಮೋಸ್ಟ್ 4 to 5 ರೋಡ್ ರೌಂಡ್ಸ್ ಹಾಕಿದ್ದೀವಿ. ಬಟ್ ಎಲ್ಲೂ ಕೂಡ ಟೂ ಲೇಟೇ ಹಾಕಿಲ್ಲ. ಬಟ್ ಇಷ್ಟು ಮನೆಗಳು ಕಟ್ತಿದ್ದಾರೆ, ಆದ್ರೂ ಕೂಡ ಇಷ್ಟೊಂದು ಮನೆಗಳು ಖಾಲಿನೇ ಸಿಗ್ತಿಲ್ವಲ್ಲ ಅಂತ ನಮಗಂತೂ ಹುಡುಕಿ ಹುಡುಕಿ ಸಾಕಾಯಿತು. ನೋಡಿ ಎಷ್ಟು ನೋಡಿದ್ದೀವಿ ಅಂದರೆ ನಮಗೆ ಬೇಜಾರಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಇವತ್ತು ಒಂದು ಡೇನೇ ಅಂತಲ್ಲ, ತುಂಬ ಡೇಸಿಂದ ನೋಡ್ತಿದ್ದೀವಿ. ಬಟ್ ಒಂದೊಂದು ಮನೆ ನೋಡಿದ್ದು ನಮ್ಗೆ ಇಷ್ಟ ಆಗ್ತಿಲ್ಲ. ನಾವು ನೋಡೋದು ಏನು ಹೇಳ್ತಾರೆ, ರೆಂಟ್ ಜಾಸ್ತಿ ಇರುತ್ತೆ, ನಮ್ಗೆ ಇಷ್ಟ ಆಗಿತ್ತು. ಏನು ಗೈಸ್, ಒಂದು ಡಬಲ್ ಬೆಡ್ರೂಮ್ಗೆ 18,000, 20,000, 25,000 ಹಿಂಗೆ ಹೇಳ್ತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಒಂದು ಮನೆ ನೋಡಿದ್ವಿ. ಬಟ್ ಮನೆ ಏನೋ ಓಕೆ ಅಂತ ಅನಿಸ್ತು. ಬಟ್ ಗ್ರೌಂಡ್ ಫ್ಲೋರು, ಬಟ್ ಅದಕ್ಕೇನೋ ಸೇಫ್ಟಿ ಇಲ್ಲ ಅನ್ನೋದು ಒಂದು ಪ್ರಾಬ್ಲಮ್ಮು. 15K ಹೇಳ್ತಿದ್ದಾರೆ ಡಬಲ್ ಬೆಡ್ರೂಮ್ಗೆ. ಬಟ್ ಇಲ್ಲೆಲ್ಲ ರೆಂಟಲ್ಲಿ ತುಂಬ ಜಾಸ್ತಿ ಇದೆ. ಬಟ್ ಇಷ್ಟು ಮನೆಗಳು ಕಟ್ಟೋದು ಇಷ್ಟು ಇದೆಯಲ್ಲ ಅನ್ನೋದೇ ಆಶ್ಚರ್ಯ ಆಗ್ತಿದೆ. ಬಟ್ ಸಿಂಗಲ್ ಬೆಡ್ರೂಮ್ ಎಲ್ಲ 10-12 ಈ ಥರ ಇದೆ. ಇದು ನೋಡಿ, ಲಾಸ್ಟ್ ಇದೊಂದು ಮನೆ ನೋಡ್ಬಿಟ್ವಿ, ಮನೆಗೆ ಬಂದ್ವಿ ಸುಸ್ತಾಗಿ. ಸೊ ನೋಡೋಣ ಯಾವ್ದು ಫೈನಲ್ ಆಗುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಮುಂದಿನ ವೀಡಿಯೋಸ್ ನಿಮಗೆ ಯಾವ ಥರದ್ದು ಬೇಕು ಅನ್ನೋದನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಆ ಥರದ ವೀಡಿಯೋಸ್ನ ನಾನು ಅಪ್ಡೇಟ್ ಮಾಡ್ತಾ ಬರ್ತೀನಿ. ಬಟ್ ನಮಗೆ ಕಾರ್ ಪಾರ್ಕಿಂಗ್ ಬೇಕಿತ್ತು. ಸೊ ಕಾರ್ ಪಾರ್ಕಿಂಗ್ ಒಂದಿಲ್ಲ, ಓನ್ಲಿ 2 ವೀಲರ್ ಪಾರ್ಕಿಂಗ್ ಮಾತ್ರ ಕೊಡ್ತೀವಿ. 2 ವೀಲರ್ ಕಾರ್ದು ಕೊಡೋದಕ್ಕಾಗಲ್ಲ ಅಂದರು. ಸೊ ಹಂಗಾಗಿ ಇದನ್ನು ಮಾಡಲಾ ಬಿಡವಾ ಅಂತ ಯೋಚನೆ ಮಾಡ್ತಿದ್ದೀವಿ. ಸೊ ನೋಡೋಣ ಫೈನಲ್ ಏನಾಗುತ್ತೆ ಅಂತ. ನಾನು ವರ್ಕಿಗೆ ಹೋಗೋದ್ರಿಂದ ತುಂಬ ಒಳಗಡೆ ಇದ್ರೂ ನಮಗೆ ಆಗಲ್ಲ. ಸೊ ನಾನು ಮಿಡ್ ನೈಟೆಲ್ಲ ವರ್ಕ್ ಹೋಗೋದ್ರಿಂದ ನಾನು ಕ್ಯಾಬ್ ಎಲ್ಲ ಬೇಗ ಬುಕ್ ಆಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.